ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ. ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಹುದ್ದೆಗಳಿಗೆ 800 ಕೋಟಿ ಡೀಲ್ ಆಗಿದೆ. 400 ಹುದ್ದೆಗಳಿಗೆ 800 ಕೋಟಿಯ ಡೀಲ್ ಆಗಿದೆ. ಕಾಸು ಕೊಟ್ಟವರಿಗೆ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡೆಯಬೇಕು. ಆಂತರಿಕ ತನಿಖೆ ನಡೆಯುವಂಥದ್ದು ಬೇಡ. ಆಂತರಿಕ ತನಿಖೆ ಮಾಡ್ತೀವಂತ ಏನು ಹೇಳಿದ್ದಾರೆ, ಅದು ಬೇಡ. ಈ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು. ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 400 ಪೋಸ್ಟ್ಗೆ 342 ರೆಗ್ಯುಲರ್, 58 ಬ್ಯಾಕ್ಲಾಗ್. ಇಷ್ಟು ಪರೀಕ್ಷೆಯಲ್ಲಿ ಈಗಾಗಲೇ ಆಡಿಯೋ ಬಿಡುಗಡೆಯಾಗಿದೆ. ಆಡಿಯೋದಲ್ಲಿ ಏಜೆಂಟ್ ಹೇಳ್ತಾನೆ, 80 ಲಕ್ಷ ರೂಪಾಯಿ ಹಣ ಕೊಡಬೇಕು, ಹಣ ಕೊಟ್ಟರೆ ನಾನು ನಿಮ್ಮನ್ನ ಪಾಸ್ ಮಾಡ್ತೀನಿ, ನಿಮಗೆ ಹುದ್ದೆ ಪಶು ವೈದ್ಯಾಧಿಕಾರಿಗಳಾಗಿ ನಿಮಗೆ ಸರ್ಕಾರದ ಹುದ್ದೆ ಕೊಡಿಸ್ತೀನಿ ಅಂತೇಳಿ ಎಕ್ಸಾಮ್ಗೋಸ್ಕರ ಅಷ್ಟೇ. ಇದು 80 ಲಕ್ಷ ರೂಪಾಯಿ ಓನ್ಲಿ ಎಕ್ಸಾಮ್ಗೆ. ಇನ್ನು ಬೇರೆ ಬೇರೆದೆಲ್ಲ ಸೇರಿಸಿದ್ರೆ ಸುಮಾರು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಆಗುತ್ತೆ. ಕೆಪಿಎಸ್ಸಿಯಲ್ಲಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 400 ಪೋಸ್ಟ್ಗೆ 342 ರೆಗ್ಯುಲರ್, 58 ಬ್ಯಾಕ್ಲಾಗ್. ಇಷ್ಟು ಪರೀಕ್ಷೆಯಲ್ಲಿ ಈಗಾಗಲೇ ಆಡಿಯೋ ಬಿಡುಗಡೆಯಾಗಿದೆ. ಆಡಿಯೋದಲ್ಲಿ ಏಜೆಂಟ್ ಹೇಳ್ತಾನೆ, 80 ಲಕ್ಷ ರೂಪಾಯಿ ಹಣ ಕೊಡಬೇಕು, ಹಣ ಕೊಟ್ಟರೆ ನಾನು ನಿಮ್ಮನ್ನ ಪಾಸ್ ಮಾಡ್ತೀನಿ, ನಿಮಗೆ ಹುದ್ದೆ ಪಶು ವೈದ್ಯಾಧಿಕಾರಿಗಳಾಗಿ ನಿಮಗೆ ಸರ್ಕಾರದ ಹುದ್ದೆ ಕೊಡಿಸ್ತೀನಿ ಅಂತೇಳಿ